ಸೆಕೆಂಡ್ PUC ಮೌಲ್ಯಮಾಪನ ಮುಕ್ತಾಯವಾಗಿರುವಂಥದ್ದು. ಸೆಕೆಂಡ್ PUC 2025ರ ಮೌಲ್ಯಮಾಪನ ಕಂಪ್ಲೀಟ್ ಆಗಿರುವಂಥದ್ದು. ಹಾಯ್ ನಮಸ್ಕಾರ, ವಿಶಾಲ ಜ್ಞಾನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿಗಳಿಗೂ ಸ್ವಾಗತ ಅಂತ ಹೇಳ್ತಾ, ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ಮೌಲ್ಯಮಾಪನ ಕಾರ್ಯ ಮುಗಿದಿರುವುದರಿಂದ ರಿಸಲ್ಟನ್ನು ಎಕ್ಸ್ಪೆಕ್ಟೆಡ್ ಆಗಿ ಯಾವಾಗ ಪಡೆಯಬಹುದು, ಏಪ್ರಿಲ್ 5ಕ್ಕೆ ರಿಸಲ್ಟ್ ಬರೋದು ಪಕ್ಕನ ಅಂತ ಬಿಡಿರುವಂಥದ್ದು. ವಿಡಿಯೋನ ಕೊನೆವರೆಗೂ ನೋಡಿ. ನಮ್ಮ ಚಾನಲ್ ಇದ್ರು ಸಬ್ಸ್ಕ್ರೈಬ್ ಮಾಡದೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ ಬನ್ನಿ. ಕೆಲವು ಮೂಲಗಳಿಂದ ಬಂದಿರುವಂಥ ಮಾಹಿತಿ ಪ್ರಕಾರ ಏಪ್ರಿಲ್ 5ಕ್ಕೆ ರಿಸಲ್ಟ್ ಬರುತ್ತೆ ಅಂತ ಮಾಹಿತಿ ಇತ್ತು. ಆದರೆ ಈಗ ನಾನು ನೋಡಿದ ಪ್ರಕಾರ ಈಗ ತಾನೇ ಅಂದರೆ ಇವ್ಯಾಲ್ಯೂಷನ್ ಕಂಪ್ಲೀಟ್ ಆಗಿರುವಂಥದ್ದು 3ನೇ ತಾರೀಕು, ಏಪ್ರಿಲ್ 3ನೇ ತಾರೀಕು ಇವ್ಯಾಲ್ಯೂಷನ್ ಅಂದರೆ ಮೌಲ್ಯಮಾಪನವನ್ನು ಕಂಪ್ಲೀಟ್ ಮಾಡಿರುವಂಥದ್ದು. ಸೊ ಈಗ ನಿಮಗೆ ಎಕ್ಸ್ಪೆಕ್ಟ್ ಆಗಿ 11/10ರ ಮೇಲೆ ರಿಸಲ್ಟ್ ಅಂತಲೇ ಹೇಳ್ಬೋದು. ಯಾಕಂತಂದರೆ ಮತ್ತು ಹಲವಾರು ಕೆಲಸಗಳಿರೋದ್ರಿಂದ, ಅಂದರೆ ವಿದ್ಯಾರ್ಥಿಗಳ ಮಾರ್ಕ್ಸನ್ನು ಕಂಪ್ಯೂಟರೀಕರಣ ಮಾಡೋದಿರುತ್ತೆ, ಕಂಪ್ಯೂಟರ್ನಲ್ಲಿ ಅಪ್ಲೋಡ್ ಮಾಡುವಂತಹ ಕಾರ್ಯ ಇರುತ್ತೆ. ಆದ್ದರಿಂದ ಏಪ್ರಿಲ್ 5ನೇ ತಾರೀಕು ನಿಮಗೆ ರಿಸಲ್ಟ್ ಬರುವುದು ಬಹುತೇಕ ಕಠಿಣ ಅಂತಲೇ ಹೇಳ್ಬೋದು. ನಿಮಗೆ ಏಪ್ರಿಲ್ 10ನೇ ತಾರೀಕಿನ ಮೇಲೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಇವತ್ತು ಇವ್ಯಾಲ್ಯೂಷನ್ ಕಂಪ್ಲೀಟ್ ಆದ್ದರಿಂದ 8ರಿಂದ 10 ದಿನಗಳ ಕಾಲ ಒಂದು ಕಂಪ್ಯೂಟರೀಕರಣ ಕೆಲಸ ಇರುತ್ತೆ ಅಂತೆ. ಸೊ ಅದಾದ ನಂತರ ನಿಮಗೆ ರಿಸಲ್ಟ್ ಬಿಡುವಂತಹದ್ದು ಅಂತ ಮಾಹಿತಿ ಇದೆ. ನಾನೇ ವಿಡಿಯೋ ಮಾಡಿದ್ದೆ ಏಪ್ರಿಲ್ 5ಕ್ಕೆ ರಿಸಲ್ಟ್ ಅಂತ. ಸೊ ಅದನ್ನು ಡೌಟಲ್ಲೇ ಮಾಡಿದ್ದಾಗಿತ್ತು. ಸೊ ರಿಸಲ್ಟ್ ಕನ್ಫರ್ಮ್ ಆಗಿ ಏಪ್ರಿಲ್ 5ಕ್ಕೆ ಬರಲ್ಲ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್, ಒಂದೇ ಮಾತಾಡಿ.